ನಾವು ಈ ಸಾರಿ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ಗೆ, ನಮ್ಮ ಎಲ್ಲೆಲ್ಲಿ ನೀರಾವರಿ ಪ್ರದೇಶಗಳಲ್ಲಿ ಬರ್ತಾರೆ, ಜಲಾಯನ ಪ್ರದೇಶಗಳಲ್ಲಿ ಬರ್ತಾರೆ, ಆ ಎಲ್ಲ MLAಗಳಿಗೆ 50ರಿಂದ 100 ಕೋಟಿ ರೂಪಾಯಿನಷ್ಟು ಹಣ ಕೊಡಪ್ಪ ಅಂತ ಹೇಳಿದೆ. ಅವರೆಲ್ಲ MLAಗಳನ್ನ ಕರೆದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಬಿಕಾಸ್ ಜಲಸಂಪನ್ಮೂಲ ಸಚಿವರು ಅವರು, ನಾನು ಹಣಕಾಸಿನ ಸಚಿವ. ಬರೀ ನೀರಾವರಿ ಒಂದಕ್ಕೇನೆ ನಿಮ್ಮ ಮೈನರ್ ಇರಿಗೇಷನ್ ಮತ್ತು ಮೇಜರ್ ಇರಿಗೇಷನ್ 25,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀವಿ. ಆದರೂ ದುಡ್ಡಿಲ್ಲ ಅಂತ. 25,000 ಕೋಟಿ ಯಾವಲಾರು ಕೊಟ್ಟಿದಾರ ಹೇಳಿ ನೋಡೋಣ. ಆದರೂ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? PWDಗೆ, ನೀರಾವರಿಗೆ, ಎಜುಕೇಶನ್ಗೆ, ಹೆಲ್ತ್ಗೆ, ಗ್ರಾಮೀಣ ಅಭಿವೃದ್ಧಿಗೆ ಯಾವೆಲ್ಲ ನಿಲ್ಸಿದೀವ? ದುಡ್ಡು ಕೊಟ್ಟು ಕಡಿಮೆ ಮಾಡಿದೀವ? ಗ್ಯಾರಂಟಿ ಯೋಜನೆಗಳಿಗೆ 54,000 ಕೋಟಿ ಕೊಟ್ಟಿದ್ದೀವಿ. ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಯಾವುದೇ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗ್ಬಿಡುತ್ತದೆ. ದಿವಾಳಿ ಆಗಿದೆಯಾ? ಇವತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ, ಮಾನದಂಡಗಳ ಪ್ರಕಾರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆ ಮಾನದಂಡಗಳ ಪ್ರಕಾರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಸರ್ಕಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಇದು ನಾನು ಹೇಳೋದಲ್ಲ, ವೆರಿಫೈ ಮಾಡಿ. ಬೇಕಾದ್ರೆ ವೆರಿಫೈ ಮಾಡಿ. ಇಡೀ ದೇಶದಲ್ಲಿ GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆ ಕಲೆಕ್ಷನ್ ನಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 2. ಮತ್ತೆ ದಿವಾಳಿ ಆಗ್ಬಿಡ್ತದೆ. Karnataka stands number 2 in the entire country so far as the GST collection is concerned. ಮಾಡಕ್ಕಾಗ್ತದ? ದಿವಾಳಿ ಆಗಿದ್ರೆ ಮಾಡಕ್ಕಾಗ್ತದ? ದಿವಾಳಿ ಆಗಿದ್ರೆ 25,000 ಕೋಟಿ ನೀರಾವರಿ ಕೊಡಕ್ಕಾಯ್ತಿತ್ತ? ಏನೋ ಬುರುಡೆ ಹೊಡೆಯೋದು, ಸುಳ್ಳು ಹೇಳೋದು. ಇವತ್ತು ಪ್ರಕೃತಿಯ ಕೃಪೆಯಿಂದ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇದು ಜನರು ಕೊಟ್ಟಿರ್ತಕ್ಕಂಥ ಅವಕಾಶ, ನನಗೆ ಜನರ ಆಶೀರ್ವಾದದಿಂದ ಕೊಟ್ಟಿರ್ತಕ್ಕಂಥ ಅವಕಾಶ ನನಗೆ ಸಿಗ್ತದೆ. ಅದಕ್ಕೆ ನಾನು ಹೇಳಿದೆ ಬಾಬುಗೆ, ಬಾಬು ಒಂದು ಶಿಲಾನ್ಯಾಸ ಮಾಡಬೇಕು ಇದಕ್ಕೆ. ಇದು ನಿನ್ನ ಜವಾಬ್ದಾರಿ, ಗೊತ್ತಾಯ್ತೇನೆಯಾ? ಮಾಡಬೇಕು, ತಕ್ಷಣ ಮಾಡಬೇಕು. ಯಾಕಂತಂದ್ರೆ ಇದರ ಜ್ಞಾಪಕಾರ್ಥವಾಗಿ ಮಾಡಲೇಬೇಕು. ಯಾವಾಗಲೂ ಆಗಿತ್ತಾ? ನೀ ಇಂಜಿನಿಯರ್ ಆದ ಯಾವಾಗ? ಯಾವಾಗಲೇ? 92 ಯಾವತ್ತಾರು ಆಗಿತ್ತಾ? ನೀರು ತುಂಬಿತ್ತಾ? ಹಾಕ್ಬೇಕು. ಒಂದು ಸ್ಮಾರಕ ಮಾಡಬೇಕು. ಅದೆಲ್ರಿಗೂ ಗೊತ್ತಾಗಬೇಕಲ್ಲ ಜನಗಳಿಗೆ. ನಿಮಗೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇರೋದು ನಾನು.
ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ರಿಗೂ ಜನಗಳಿಗೆ ಗೊತ್ತಾಗಬೇಕಲ್ಲ. ಯಾಕಂದ್ರೆ ನಾವು ಈ KRS ನಿಂದ ಕುಡಿಯೋ ನೀರು, ನೀರಾವರಿ, ಅನೇಕ ಪ್ರಾಣಿ ಪಕ್ಷಿಗಳು ಬದುಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಲ್ವಾ? ಕೈಗಾರಿಕೆಗಳು ಇವೆಲ್ಲ ಬೆಳಿಬೇಕಲ್ಲಪ್ಪ. ಬೆಂಗಳೂರಿಗೆ ನೀರು, ಮಂಡ್ಯಕ್ಕೆ ನೀರು, ಮೈಸೂರಿಗೆ ನೀರು, ಉದ್ದಕ್ಕೂ ನೀರು. ಆಮೇಲೆ 1,89,000 ಎಕರೆಗೆ ನೀರಾವರಿ. ಏನೆಯ ಮೈನರ್ ಇರಿಗೇಷನ್, ಪಂಪ್ಗಳು, ಪಂಪ್ ಸೆಟ್ಗಳು,